ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ನಮಸ್ಕಾರ ಜ್ಞಾನೋದಯ, ನಾನು ನಾಗರಾಜ್ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ನಾಲ್ವಾಡಿ ಕೃಷ್ಣರಾಜ ಒಡೆಯರ ವ್ಯಕ್ತಿ ಪರಿಚಯದ ಕುರಿತು ಮಾತನಾಡ್ತಾ ಇದ್ದೀನಿ. ನಾಲ್ವಾಡಿ ಕೃಷ್ಣರಾಜ ಒಡೆಯರವರು 1895ರಿಂದ 1940ರವರೆಗೆ ಮೈಸೂರು ಸಂಸ್ಥಾನದ ಮಹಾರಾಜರಾಗಿ ಕಾರ್ಯನಿರ್ವಹಿಸಿದರು. ಇವರು 1884 ಜೂನ್ 4ರಂದು ಮೈಸೂರಿನಲ್ಲಿ ಜನಿಸಿದರು. ಇವರ ತಂದೆ ಮೈಸೂರಿನ ಅರಸರಾಗಿದ್ದಂತಹ 10ನೇ ಚಾಮರಾಜ ಒಡೆಯರ್ ಮತ್ತು ಇವರ ತಾಯಿ ಮಹಾರಾಣಿಯಾದಂತಹ ವಾಣಿವಿಲಾಸ ಮಹಾರಾಣಿಯವರಾಗಿರ್ತಾರೆ. 1894ರಲ್ಲಿ 10ನೇ ಚಾಮರಾಜ ಒಡೆಯರವರು ಮರಣ ಹೊಂದಿದರು. ಆದ್ದರಿಂದ 1895 ಫೆಬ್ರವರಿ 1ರಂದು ನಾಲ್ವಾಡಿ ಕೃಷ್ಣರಾಜ ಒಡೆಯರವರನ್ನು ಬ್ರಿಟಿಷರ ಅನುಮತಿಯೊಂದಿಗೆ ಸಿಂಹಾಸನಕ್ಕೆ ತರಲಾಯಿತು. ಆದರೆ ಇವರು ಅಪ್ರಾಪ್ತ ವಯಸ್ಕರಾಗಿದ್ದರಿಂದ ಇವರಿಗೆ 18 ವರ್ಷ ಪೂರ್ಣವಾಗುವವರೆಗೆ ಅಂದರೆ 1902 ಫೆಬ್ರವರಿಯವರೆಗೆ ಇವರನ್ನು ಮೈಸೂರಿನ ರಾಜಸಭೆಯ ರಾಜರಾಗಿ ಕಾರ್ಯನಿರ್ವಹಿಸಿದರು. ಈ ಒಂದು ಅವಧಿಯಲ್ಲಿ ಇವರಿಗೆ ಶಿಕ್ಷಣವನ್ನು ನೀಡಲಾಯಿತು. ಅರಮನೆಯಲ್ಲಿ ಖಾಸಗಿಯಾಗಿ ಇವರಿಗೆ ಶಿಕ್ಷಣವನ್ನು ಒದಗಿಸಲಾಯಿತು. ಸ್ಟುವರ್ಟ್ ಫ್ರೈಸರ್ ಆಂಗ್ಲ ಉಪನ್ಯಾಸಕ ಇವರ ಗುರುಗಳಾಗಿ ಕಾರ್ಯನಿರ್ವಹಿಸಿದರು. ಇವರು ಕನ್ನಡ, ಸಂಸ್ಕೃತ, ಪರ್ಷಿಯನ್, ಇಂಗ್ಲಿಷ್, ಫ್ರೆಂಚ್ ಮುಂತಾದ ಭಾಷೆಗಳಲ್ಲಿ ಸಾಕಷ್ಟು ಪಾಂಡಿತ್ಯವನ್ನು ಪಡೆದುಕೊಂಡಿದ್ದರು. ಒಬ್ಬ ವಿದ್ವಾಂಸರಾದಂತಹ ಮಹಾರಾಜರು ಸಹ ಹೌದು. 1902ರಿಂದ 1940ರವರೆಗೆ ಇವರ ನೇರ ಆಡಳಿತ ಇದ್ದುದನ್ನು ನಾವು ಕಾಣುತ್ತೇವೆ. 1940 ಆಗಸ್ಟ್ 3ರಂದು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ತುತ್ತಾಗಿ ಇವರು ಮರಣ ಹೊಂದಿದರು. ಇವರ ಅವಧಿಯಲ್ಲಿ 8 ಜನ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿದರು. ಅವರೆಂದರೆ ಕೆ. ಶೇಷಾದ್ರಿ ಅಯ್ಯರ್, ವಿ.ಎನ್. ಕೃಷ್ಣಮೂರ್ತಿ, ವಿ.ಪಿ. ಮಾಧವರಾವ್, ವಿ.ಪಿ. ಆನಂದರಾವ್, ಎಂ. ವಿಶ್ವೇಶ್ವರಯ್ಯ, ಎಂ. ಕಾಂತರಾಜ ಅರಸ್, ಎ.ಆರ್. ಬ್ಯಾನರ್ಜಿ, ಮಿರ್ಜಾ ಇಸ್ಮಾಯಿಲ್ ರವರಾಗಿರ್ತಾರೆ. ಅದರಲ್ಲಿ ಕೆ. ಶೇಷಾದ್ರಿ ಅಯ್ಯರ್, ಸರ್ ಎಂ. ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್ ರವರ ಅವಧಿಯಲ್ಲಿ ಸಾಕಷ್ಟು ಪ್ರಗತಿಯನ್ನು ನಾವು ಕಾಣಬಹುದು. ಒಟ್ಟಾರೆ ನಾಲ್ವಾಡಿ ಕೃಷ್ಣರಾಜ ಒಡೆಯರವರ ಸಾಧನೆಗಳು ಮತ್ತು ಕೊಡುಗೆಗಳನ್ನು ಗುರುತಿಸುವುದಾದರೆ ಸುಮಾರು 40 ವರ್ಷಗಳ ಆಡಳಿತಾವಧಿಯಲ್ಲಿ ಇವರ ಸಾಧನೆ ಮತ್ತು ಕೊಡುಗೆಗಳನ್ನು ನಾವು ಇಲ್ಲಿ ಅವಲೋಕನ ಮಾಡಿಕೊಳ್ಳೋಣ. ಮೈಸೂರು ಸಂಸ್ಥಾನ ಸಂಪೂರ್ಣವಾಗಿ ಆಧುನೀಕರಣಗೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಸರ್ವತೋಮುಖವಾಗಿ ಅಭಿವೃದ್ಧಿಯನ್ನು ಸಾಧಿಸಿದ್ದು ಇವರ 40 ವರ್ಷದ ಆಡಳಿತ ಅವಧಿಯಲ್ಲಿ. ಅದರಲ್ಲಿ ಇಲ್ಲಿ ನಾವು ಅತ್ಯಂತ ಪ್ರಮುಖವಾದಂತಹ ಕ್ರಮಗಳನ್ನು ನಾವು ಇಲ್ಲಿ ಮೆಲುಕು ಹಾಕೋಣಂತೆ. 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಆರಂಭಿಸಲಾಯಿತು. ಪ್ರಜಾಪ್ರತಿನಿಧಿ ಸಭೆ ಅದು ಕೆಳಮನೆಯಾದರೆ ನ್ಯಾಯ ವಿಧಾಯಕ ಸಭೆ ಅದು ಮೇಲ್ಮನೆಯಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಅಷ್ಟೇ ಅಲ್ಲದೆ ಇವರ ಆಡಳಿತಾವಧಿಯಲ್ಲಿ ಹಲವಾರು ಅಧಿನಿಯಮಗಳನ್ನು ಹಾಗೂ ಕಾನೂನುಗಳನ್ನು ಜಾರಿಗೊಳಿಸಲಾಯಿತು. ತಾಲೂಕು ಪಂಚಾಯಿತಿ ಕಾಯ್ದೆಗಳು, ಶಿಕ್ಷಣ ಕಾಯ್ದೆಗಳು ಮತ್ತು ಕೈಗಾರಿಕಾ ಕಾಯ್ದೆಗಳನ್ನು ಇವರು ಜಾರಿಗೆ ತಂದಿದ್ದರು. ಹಾಗಾಗಿ ನಾವು ಇವರ ಆಡಳಿತಾವಧಿಯಲ್ಲಿ ಸಾಕಷ್ಟು ಶಿಸ್ತುಬದ್ಧ ವ್ಯವಸ್ಥೆಯನ್ನು ಕಾಣಬಹುದು. ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಬೆಳವಣಿಗೆಯನ್ನು ನಾವು ಇವರ ಕಾಲದಲ್ಲಿ ಕಾಣಬಹುದು. 1918ರಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟಿನ ಮೊದಲನೇ ಹಂತ ಪೂರ್ಣಗೊಂಡಿತ್ತು. 1922ರಷ್ಟರೊತ್ತಿಗೆ ಕೃಷ್ಣರಾಜಸಾಗರ ಅಣೆಕಟ್ಟಿನ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಯಿತು.
ನೀರಾವರಿಯ ಪ್ರಮುಖ ನಾಲೆಗಳಾದಂತಹ ಈರ್ವಿನ್ ನಾಲೆ, ವರ್ಣಾ ನಾಲೆ ಮತ್ತು ವಾಣಿವಿಲಾಸ ಅಣೆಕಟ್ಟು ಇಂತಹ ಮುಂತಾದ ಬೃಹತ್ ಅಣೆಕಟ್ಟುಗಳು ನಿರ್ಮಾಣವಾಗಿದ್ದು ಇವರ ಆಡಳಿತ ಅವಧಿಯಲ್ಲಿ. ಬೆಂಗಳೂರು, ಮೈಸೂರು, ಭದ್ರಾವತಿ ಮತ್ತು ಮಂಡ್ಯ ನಗರಗಳಲ್ಲಿ ಹಲವಾರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಾಯಿತು. ಅದರಲ್ಲಿ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಮತ್ತು ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಅತ್ಯಂತ ಪ್ರಮುಖವಾದ ಕೈಗಾರಿಕೆಗಳಾಗಿವೆ. ಇನ್ನು ಚಿನ್ನದ ಗಣಿಗಾರಿಕೆ, ತಾಮ್ರದ ಗಣಿಗಾರಿಕೆ, ಮ್ಯಾಂಗನೀಸ್ ಗಣಿಗಾರಿಕೆ ಇವರ ಕಾಲಾವಧಿಯಲ್ಲಿ ಆರಂಭವಾಯಿತು. ವಿದ್ಯುತ್ ಉತ್ಪಾದನೆ ಮೊಟ್ಟಮೊದಲ ಬಾರಿಗೆ ಭಾರತದಲ್ಲಿ ಅದು ಮೈಸೂರಿನಲ್ಲಿ ಪ್ರಾರಂಭವಾಯಿತು. ಅಷ್ಟೇ ಅಲ್ಲ, ಈ ರೀತಿ ಉತ್ಪಾದನೆಯಾದಂತಹ ವಿದ್ಯುತ್ತನ್ನು ಕೋಲಾರದ ಚಿನ್ನದ ಗಣಿಗೆ, ನಂತರ ನಗರಗಳಿಗೆ ಹಾಗೂ ಗ್ರಾಮೀಣ ಪ್ರದೇಶಗಳಿಗೆ ಅಳವಡಿಸಲಾಯಿತು. ವಾಣಿಜ್ಯ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ಕೊಡುಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರದಾಗಿರುತ್ತೆ. ಅವು ಯಾವುವು ಅಂತ ನೋಡೋಣ. 1913 ಅಕ್ಟೋಬರ್ 2ರಂದು ಸ್ಥಾಪನೆಯಾದಂತಹ ಮೈಸೂರು ಬ್ಯಾಂಕ್ ಲಿಮಿಟೆಡ್ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಏನಂತ ಹೆಸರಿತ್ತಲ್ಲ, ಈ ಬ್ಯಾಂಕ್ ಇವರ ಕಾಲಾವಧಿಯಲ್ಲೇ ಸ್ಥಾಪನೆಯಾಗಿದ್ದು. ಆಡಳಿತಕ್ಕೋಸ್ಕರ ಆರ್ಥಿಕ ಸಮಿತಿಗಳನ್ನು ಇವರ ಕಾಲದಲ್ಲಿ ನೇಮಕ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಆಯವ್ಯಯ ಹಾಗೂ ಲೆಕ್ಕಪತ್ರ ತನಿಖಾ ವರದಿಗಳನ್ನು ಪ್ರಜಾಪ್ರತಿನಿಧಿ ಸಭೆಯ ಮುಂದೆ ಇಟ್ಟು ಚರ್ಚೆಗೆ ಒಳಪಡಿಸಲಾಗುತ್ತಿತ್ತು. ಶಿಕ್ಷಣ ಕ್ಷೇತ್ರದಲ್ಲಾದಂತಹ ಅತ್ಯಂತ ಕ್ರಾಂತಿಕಾರಿ ಬದಲಾವಣೆ 1916ರಲ್ಲಿ ಮೈಸೂರಿನಲ್ಲಿ ಸ್ಥಾಪನೆಯಾದಂತಹ ಮೈಸೂರು ವಿಶ್ವವಿದ್ಯಾನಿಲಯ ದಲಿತರಿಗೆ ಶಿಕ್ಷಣವನ್ನು ನೀಡೋದಕ್ಕೆ ಸರ್ಕಾರಿ ಶಾಲೆಗಳಿಗೆ ಆದೇಶವನ್ನು ನೀಡಿದ್ದು, ಸ್ತ್ರೀಯರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದು, ವಿದ್ಯಾರ್ಥಿ ವೇತನಗಳನ್ನು ಸ್ಥಾಪನೆ ಮಾಡಲಾಗಿದ್ದು, ಹಾಗೆಯೇ ಸಂಸ್ಥಾನದಾದ್ಯಂತ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಲಾಗಿದ್ದು, ಶಾಲಾ ಕಾಲೇಜುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆರಂಭಿಸಲಾಯಿತು. ಇವರ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲದೆ ಖಾಸಗಿ ಶಾಲಾ ಕಾಲೇಜುಗಳು ಸಹ ಇವರ 40 ವರ್ಷದ ಆಡಳಿತಾವಧಿಯಲ್ಲಿ ಅತಿ ವೇಗವಾಗಿ ಆರಂಭವಾಗಿರುವುದನ್ನು ನಾವು ಇಲ್ಲಿ ಕಾಣಬಹುದು. ಇವರ ಪೋಷಣೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು 1915 ಮೇ 3ರಂದು ಬೆಂಗಳೂರಿನಲ್ಲಿ ಸ್ಥಾಪನೆಯಾಯಿತು. ಮೊಟ್ಟ ಮೊದಲ ಬಾರಿಗೆ ಇಡೀ ಭಾರತದಲ್ಲಿ ಬ್ರಾಹ್ಮಣರೇತರ ಮೀಸಲಾತಿಯನ್ನು ಒದಗಿಸುವುದಕ್ಕೋಸ್ಕರ ಲೆಸ್ಲಿ ಮಿಲ್ಲರ್ ಸಮಿತಿಯನ್ನು ರಚಿಸಿ ಅದರ ಶಿಫಾರಸುಗಳನ್ನು 1921ರಲ್ಲಿ ಜಾರಿಗೆ ತರಲಾಯಿತು. ಈ 40 ವರ್ಷದ ಆಡಳಿತಾವಧಿಯಲ್ಲಿ ಸುಮಾರು 940 ಮೈಲಿಗಳಷ್ಟು ಹೊಸ ರೈಲ್ವೆ ಮಾರ್ಗಗಳನ್ನು ಆರಂಭಿಸಲಾಯಿತು. ಅಷ್ಟೇ ಅಲ್ಲದೆ ಸಾಕಷ್ಟು ಹೊಸ ಇಲಾಖೆಗಳನ್ನು ಸ್ಥಾಪನೆ ಮಾಡಲಾಯಿತು. ಹಾಗೆಯೇ ಸಂಶೋಧನಾ ಸಂಸ್ಥೆಗಳು ಸ್ಥಾಪನೆಯಾಯಿತು. ಉದಾಹರಣೆಗೆ ಬೆಂಗಳೂರಿನಲ್ಲಿ ಸ್ಥಾಪನೆಯಾದಂತಹ ಭಾರತೀಯ ವಿಜ್ಞಾನ ಸಂಸ್ಥೆ, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಮತ್ತು ಪ್ರಜೆಗಳಿಗೋಸ್ಕರ ಎಲ್ಲ ಕಡೆಗಳಲ್ಲೂ ಸರ್ಕಾರಿ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡಲಾಯಿತು. ಇಂತಹ ಆಡಳಿತ ಸುಧಾರಣೆ ಮತ್ತು ವ್ಯವಸ್ಥೆಯನ್ನು ಗಮನಿಸಿ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರನ್ನು ರಾಜಶ್ರೀ ಎಂದು ಕರೆದಿರುವುದು ಗಮನಾರ್ಹವಾದ ಬೆಳವಣಿಗೆಯಾಗಿದೆ. ಇಷ್ಟೆಲ್ಲ ಕೊಡುಗೆಗಳನ್ನು ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಕಾಲದಲ್ಲಿ ಕಾಣಬಹುದಾಗಿದೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ.